ಸಮಿತಿ. ಹಾಸನದಲ್ಲಿ ಈಗಾಗಲೇ ಸುಮಾರು ಒಂದು 200ಕ್ಕೂ ಹೆಚ್ಚು ಖಾಸಗಿ ಬಡಾವಣೆಗಳಿದ್ದಾವೆ. 11,000 ನಿವೇಶನಗಳು ಖಾಲಿ ಇದ್ದಾವೆ. ಮತ್ತೆ ಹಾಸನ ನಗರಾಭಿವೃದ್ಧಿ ಪ್ರಾಧಿಕಾರದವರು ಕೃಷ್ಣ ನಗರ ಅಂತೇಳಿ ಒಂದು ಬಡಾವಣೆ ಮಾಡಿದ್ದಾರೆ. ಆ ಬಡಾವಣೆ ಇನ್ನೂ ಜನರಿಗೆ ಮತ್ತು ರೈತರಿಗೆ ನಿವೇಶನಗಳನ್ನ ಹಂಚಿಲ್ಲ. ಅದರಲ್ಲೂ ಸುಮಾರು ನಿವೇಶನಗಳು ಇನ್ನೂ ಇದ್ದಾವೆ, 7ರಿಂದ 8,000 ಮತ್ತು ರೈತರ ಭಾಗದಲ್ಲಿದ್ದಾವೆ. ಇಷ್ಟೆಲ್ಲ ಇದ್ರೂ ಕೂಡ ಕರ್ನಾಟಕ ಗೃಹ ಮಂಡಳಿಯವರು ಹೂನಳ್ಳಿ ಕಾವಲು ಮತ್ತು ಸುತ್ತಮುತ್ತಲಿನ ಫಲವತ್ತಾದ ಕೃಷಿ ಭೂಮಿ ಅದನ್ನು ಇವರು ಅಕ್ವೈರ್ ಮಾಡ್ಕೊಂಡು ಬಡಾವಣೆ ಮಾಡಕ್ಕೆ ಹೊರಟಿರೋಂಥದ್ದು ಇದು ಖಂಡನೀಯ ಸರ್. ಈಗ ಹಾಸನ ಕಸ್ಬಾ ಈಗ ಅದನ್ನು ಕಿತ್ಕೊಂಡು ನಾವು ನಿಮಗೆ ಬಡಾವಣೆ ಮಾಡ್ತೀವಿ ಅಂದರೆ ಈಗ ದೊಡ್ಡಬಸನಹಳ್ಳಿ, ಕಾಚಿನಾಕ್ನಹಳ್ಳಿ, ಮತ್ತು ಸಮುದ್ರಹಳ್ಳಿ, ಹೊಸಕೊಪ್ಪಲು ಈ ಊರ ಸುತ್ತಮುತ್ತ ಆಗಿರೋಂಥ ಸಮಸ್ಯೆಗಳನ್ನ ನೋಡಿದರೆ ಅವರು ಕೈಗಾರಿಕಾ ಪ್ರದೇಶ ಅಭಿವೃದ್ಧಿ KIDBಗೆ ಜಮೀನು ಕೊಟ್ಟರು, ಜಮೀನು ಅಕ್ವೈರ್ ಮಾಡಿದರು. ಇವತ್ತು ಅವ್ರ ಜಮೀನಿಗೆ ಅವರೇ ಕೂಲಿ ಕೆಲಸಕ್ಕೆ ಹೋಗ್ಬೇಕು, ಯಾವ್ದು ಫ್ಯಾಕ್ಟರಿ ಮುಂದೆ ನಿಂತ್ಕೋಬೇಕು. ಆದರೂ ಅವ್ರಿಗೂ ಅನ್ಯಾಯ ಆಯಿತು. ಇವತ್ತು ಅವ್ರಿಗೊಂದು ಜಾಬ್ ಕೊಡ್ಬೋದಾಯಿತು, ಅವ್ರಿಗೂ ಜಾಬ್ ಕೊಡಲಿಲ್ಲ, ಉದ್ಯೋಗ ಕೊಡಲಿಲ್ಲ. ಅವ್ರ ಮಕ್ಕಳೆಲ್ಲ ಇವತ್ತು ಬೀದಿ ಪಾಲಾಗಿವೆ, ಬೇರೆ ಕೆಲಸ ಮಾಡೋದು ಮತ್ತು ಇನ್ನೇನೇನೋ ಆಗಿ ಬಂದಂಥ ದುಡ್ಡು ಇರೋಲ್ಲ ಸರ್, ಖರ್ಚು ಮಾಡ್ತಿದ್ದಾರೆ. ಅದನ್ನ ನೆನ್ಕೊಂಡ್ರೆ ಹೊಟ್ಟೆ ಉರಿಯುತ್ತೆ. ಆಯ್ತಾ? ಅದೇ ರೀತಿ ಇಲ್ಲೂ ಕೂಡ ನಮಸ್ಕಾರ ಹಾಸನ. ಪಾರಂಪರಿಕ ನೈಪುಣ್ಯ ಮತ್ತು ಶಾಶ್ವತ ಸೊಬಗಿನ ಅದ್ಭುತ ಲೋಕಕ್ಕೆ ನಿಮ್ಮನ್ನ ಆತ್ಮೀಯವಾಗಿ ಆಹ್ವಾನಿಸ್ತಾ ಇದೆ ಕಂಕಣ ಸಿಲ್ಕ್ಸ್. ಹಾಸನದಲ್ಲಿ ಇದೇ ಮೊದಲ ಬಾರಿಗೆ ವಿಶೇಷ ಸೀರೆ ಪ್ರದರ್ಶನ ಮತ್ತು ಮಾರಾಟ ಮೇಳ ಆಯೋಜಿಸಲಾಗಿದೆ. ಈ ವಿಶೇಷ ಎಕ್ಸಿಬಿಷನ್ ನಡೆಯುವುದು ಹೋಟೆಲ್ ಅಶೋಕ್ ಹಾಸನದಲ್ಲಿ ಮಾರ್ಚ್ 13, 14 ಮತ್ತು 15 ಬೆಳಗ್ಗೆ 11 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ. ಇಲ್ಲಿ ನಿಮಗಾಗಿ ಕಾಯ್ತಾ ಇದೆ ಕೈಯಿಂದ ತಯಾರಿಸಲಾದ ಅದ್ಭುತ ಸೀರೆಗಳ ಮಹಾಸಂಗ್ರಹ. ಸುಂದರವಾದ ಕಾಂಚೀಪುರಂ ಸಿಲ್ಕ್ ಸೀರೆಗಳು, ಬನಾರಸಿ ಸೀರೆಗಳು, ಪೈಠಾಣಿ ಸೀರೆಗಳು, ಮೈಸೂರು ಕ್ರೇಪ್ ಸಿಲ್ಕ್, ಪಠಾನ್ ಪಟೋಲಾ, ಆರ್ಗಾಂಜಾ ವರ್ಕ್ ಸೀರೆಗಳು, ಅಜ್ರಕ್ ಮಾಡೆಲ್ ಸಿಲ್ಕ್, ಲೆನಿನ್ ಮತ್ತು ಪ್ಯೂರ್ ಕಾಟನ್ ಸೀರೆಗಳು, ಬಂಧನಿ, ಶಿಫಾನ್, ಜಾರ್ಜೆಟ್ ಮತ್ತು ಸೆಮಿ ಸಿಲ್ಕ್ ಸೀರೆಗಳು ಸೇರಿದಂತೆ ಅನೇಕ ವಿಶಿಷ್ಟ ವಿನ್ಯಾಸಗಳ ಸಂಗ್ರಹ. ಪ್ರತಿಯೊಬ್ಬ ಮಹಿಳೆಯರಿಗೂ ಸೂಕ್ತವಾಗುವಂತೆ ಸಾಂಪ್ರದಾಯಿಕ ಹಾಗೂ ಆಧುನಿಕ ವಿನ್ಯಾಸಗಳ ಸೀರೆಗಳನ್ನು ಒಂದೇ ಸ್ಥಳದಲ್ಲಿ ನೋಡಲು ಮತ್ತು ಖರೀದಿಸಲು ಅಪೂರ್ವ ಅವಕಾಶ. ಇದಕ್ಕೂ ಮೀರಿಸಿ ಆಯ್ದ ಸೀರೆಗಳ ಮೇಲೆ ಗರಿಷ್ಠ 50% ರಿಯಾಯಿತಿ ಕೂಡ ಲಭ್ಯ. ಹಾಸನದ ಮಹಿಳೆಯರೇ ಮತ್ತು ಸೀರೆ ಪ್ರಿಯರೇ, ಈ ಅಪರೂಪದ ಅವಕಾಶವನ್ನ ತಪ್ಪಿಸಿಕೊಳ್ಳಬೇಡಿ. ಮಾರ್ಚ್ 13ರಿಂದ 15ರವರೆಗೆ ಹೋಟೆಲ್ ಅಶೋಕ್ ಹಾಸನದಲ್ಲಿ ನಡೆಯುವ ಕಂಕಣ ಸಿಲ್ಕ್ಸ್ ವಿಶೇಷ ಸೀರೆ ಪ್ರದರ್ಶನಕ್ಕೆ ಕುಟುಂಬ ಸಮೇತರಾಗಿ ಆಗಮಿಸಿ. ಕಂಕಣ ಸಿಲ್ಕ್ಸ್ ಪಾರಂಪರ್ಯದ ಸೊಬಗು ನಿಮ್ಮ ಸೌಂದರ್ಯಕ್ಕೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 6364945568 6364945571. ಪರಂಪರೆಯ ನಿಜವಾದ ಹೆಮ್ಮೆ. ಇದನ್ನ ನಾವು ಆಮ್ ಆದ್ಮಿ ಪಕ್ಷದವರು ಯಾವುದೇ ಕಾರಣಕ್ಕೆ ಗೃಹ ಮಂಡಳಿಯವರು ಅಲ್ಲಿ ಕಾಲಿಡಕ್ಕೂ ಬಿಡಲ್ಲ. ಅದು ನೋಟಿಫಿಕೇಶನ್ ಆಲ್ರೆಡಿ ಮಾಡಿದ್ದಾರೆ. ಆಕ್ಷೇಪಣೆ ಇದ್ದರೆ ಸಲ್ಲಿಸಿ ಅಂತ ಹೇಳಿದ್ದಾರೆ. ಅಲ್ಲಿ ಭಾಗದ ರೈತರು ಆಕ್ಷೇಪಣೆಯನ್ನು ಸಲ್ಲಿಸಿದ್ದಾರೆ. ಅವ್ರ ಜೊತೆ ನಾವು ಗಟ್ಟಿಯಾಗಿ ನಿಲ್ತೀವಿ. ಅದು ಯಾವ ಮಟ್ಟದ ಹೋರಾಟ ಆದರೂ ಸರಿ, ನಾವು ಯಾವುದೇ ಕಾರಣಕ್ಕೆ ಗೃಹ ಮಂಡಳಿಯರಿಗೆ ಆ ಜಾಗನ ಅಕ್ವೈರ್ ಮಾಡಿ ಬಡಾವಣೆ ಮಾಡೋಕ್ಕೆ ನಾವು ಬಿಡಲ್ಲ ಸರ್. ಮತ್ತೆ 900 ಎಕರೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಮಾಡಕ್ಕೆ ಹೊರಟವ್ರೆ. ಸರ್ಕಾರಕ್ಕವರು ಸಲ್ಲಿಸಿವ್ರೆ, ಎಲ್ಲ ಮೀಟಿಂಗ್ ಎಲ್ಲ ಮಾಡಿ ರೆಸೊಲ್ಯೂಷನ್ ಮಾಡಿ ಸರ್ಕಾರಕ್ಕೆ ಕಳಿಸ್ಕೊಟ್ಟವ್ರೆ. ಮತ್ತೆ ನಮಗೆ ಅನುಮೋದನೆ ನೀಡಿ ನಾವು ಮತ್ತೆ 900 ಎಕರೆ ಮಾಡ್ತೀವಿ ಅಂತ ಅವ್ರಿಗೆ ಹೇಳ್ತಿದ್ವಿ. ಈಗ ಇರವೇ ಮಾಡಿ ಸಾಕು. ಇನ್ನು 900 ಎಕರೆಗೆ ಮತ್ತೆ ಬೇಲೂರು ರೋಡ್ ಕಡೆ ನೋಡ್ತೀವಿ ಅಂದರೆ ಉಳಿದಿರೋದು ಅಷ್ಟೇ. ಅಲ್ಲಿಗೆ ಕಸ್ಬಾ ಹೋಬಳಿ ಪೂರ್ಣ ಬಡಾವಣೆಯಾಗಿ ಪರಿವರ್ತನೆ ಆಗುತ್ತೆ. ಅವಾಗ ಅನ್ನ ಹೆಂಗೆ ಬೆಳೆಯೋದು? ಸಾಕು. ಹಾಸನದ ಜನಸಂಖ್ಯೆಗೆ ಹಾಸನಕ್ಕಿರ್ತಕ್ಕಂಥ ಯಾವ ದೊಡ್ಡ ದೊಡ್ಡ ಕೈಗಾರಿಕೆಗಳು ಇಲ್ಲ, ಭಾರಿ ಜನಸಂಖ್ಯೆ ಹಾಸನಕ್ಕೆ ಬರ್ತಾ ಇಲ್ಲ. ಆಯ್ತಾ? ಎಲ್ಲ ಇರೋಂಥದ್ದು KIDBಲಿ ಬರೀ ಗಾರ್ಮೆಂಟ್ಸ್ಗಳು. ಆಯ್ತಾ? ನೀವು ಅದನ್ನ ಇರೋರಿಗೆ ಇರೋ ಸೈಟೇ ಮಾರಕ್ಕಾಗ್ತಾ ಇಲ್ಲ. ಬಂಡವಾಳ ಹಾಕಿದ್ರೆ ಅವರು ಸಾಲಾಗಿಲ್ಲ ಮಾಡ್ಕೊಂಡು ಅವರು ಸಾಯ್ತಾವ್ರೆ.
ಮತ್ತು ಇನ್ನೊಂದಷ್ಟು ಮಾಡ್ತೀವಿ ಅನ್ನೋದು ಇದು ಖಂಡನೀಯ, ಮಾಡಬಾರ್ದು. ಅದಕ್ಕೆ ನಾವು ಆಮ್ ಆದ್ಮಿ ಪಾರ್ಟಿ ತೀವ್ರವಾಗಿ ವಿರೋಧ ಮಾಡುತ್ತೆ. ಮತ್ತು ನಾನು ಆ ಭಾಗದ ರೈತರಿಗೆ ಹೇಳ್ತೀನಿ, ನನ್ನ ಪಕ್ಷ ಅಂತ ಬರಲ್ಲ, ರೈತನ ಮಗನಾಗಿ ರೈತ ಅಂತ ನಾವು ನಿಮ್ಮ ಜೊತೆಗೆ ಇರ್ತೀವಿ, ಆಯ್ತಾ? ಚುನಾವಣೆ ಬಂದಾಗ ನೀವು ಯಾರಿಗಾರ ವೋಟ್ ಮಾಡ್ಕೊಳ್ರಿ, ನಾವು ನಿಮ್ಗೆ ವೋಟ್ ಕೇಳೋಕ್ಕೂ ಬರಲ್ಲ. ಬಟ್ ನಿಮ್ಮ ಹಿಂದೆ ನಿಮ್ಮ ಜೊತೆ ನಾವು ಗಟ್ಟಿಯಾಗಿ ನಿಲ್ತೀವಿ. ನಿಮ್ಮ ಅನ್ನದ ತಟ್ಟೆಗೆ ಕೈ ಹಾಕಿರ್ತಕ್ಕಂಥ ಈ ಕರ್ನಾಟಕ ಸರ್ಕಾರ ಯಾವುದೇ ಕಾರಣಕ್ಕೆ ಅದನ್ನ ತಗೊಳಕ್ಕೆ ನಾವು ಬಿಡಲ್ಲ ಸರ್. ನಾನು ರೈತರಿಗೆ ಭರವಸೆ ಕೊಡ್ತೀನಿ, ನಾನು ನಿಮ್ಮ ಒಟ್ಟಿಗೆ ಇರ್ತೀನಿ.